ಈ ವಿಡಿಯೋದಲ್ಲಿ ಇಲ್ಲಿ 2 ಭಿನ್ನರಾಶಿಗಳನ್ನ ನೋಡ್ತಿದೀವಿ. ಇದನ್ನ ನಾವು ಕಂಪೇರ್ ಮಾಡ್ತಿದೀವಿ. ಕಂಪೇರ್ ಮಾಡಿ ಉತ್ತರ ಏನ್ ಬರುತ್ತೆ ಅಂತ ನಾವು ಚೆಕ್ ಮಾಡ್ತಿದೀವಿ. ಕಂಪೇರ್ ಮಾಡ್ತಿರೋದ್ರಿಂದ ನಾನು 2 ಚಿತ್ರಗಳನ್ನ ತಗೋತೀನಿ. ನೋಡಿ ಇಲ್ಲಿ 2 ವೃತ್ತ ತಗೊಂಡಿದೀನಿ. 2 ಒಂದೇ ಸಮನಾಗಿದೆ. ಕಂಪೇರ್ ಮಾಡ್ತಿರೋದ್ರಿಂದ ನಾವು ಸಿಮಿಲರ್ ಚಿತ್ರನೇ ತಗೋಬೇಕು. ಒಂದೇ ಸಮ ಇರುವಂತದ್ದೇ. ಇದರ ಛೇದ ನೋಡಿ. ಛೇದ ನೋಡ್ದಾಗ ಒಂದ್ ಕಡೆ 8 ಒಂದ್ ಕಡೆ 9 ಅಂತ ಇದೆ. ಇದ್ರರ್ಥ ಏನು? ಈ ಚಿತ್ರನ 9 ಭಾಗವಾಗಿ ಭಾಗ ಮಾಡ್ಬೇಕು. ಈ ಚಿತ್ರನ 8 ಭಾಗವಾಗಿ ಭಾಗ ಮಾಡ್ಬೇಕು. ಹೌದು ತಾನೇ? ನೋಡಿ ಇದನ್ನ 1, 2, 3, 4, 5, 6, 7, 8, 9 9 ಭಾಗವಾಗಿ ಭಾಗ ಮಾಡಿದೀವಿ. ಇದನ್ನ 1, 2, 3, 4, 5, 6, 7, 8 ಈಗ ಗೊತ್ತಾಯ್ತಲ್ಲ? 7/9 ಅಂದ್ರೆ ಫಸ್ಟಿಗೆ 9 ಭಾಗವಾಗಿ ಮಾಡ್ಬೇಕು. ಇಲ್ಲಿ ಅಷ್ಟೇ ಮೊದ್ಲಿಗೆ 8 ಭಾಗವಾಗಿ ಮಾಡ್ಬೇಕು. ನಂತರ 7 ಭಾಗಕ್ಕೆ ಬಣ್ಣ ಹಚ್ಬೇಕು. ಇಲ್ ನೋಡಿ 7 ಭಾಗಕ್ಕೆ ಬಣ್ಣ ಹಚ್ಚಿದೀವಾ? ಉಳ್ದಿರೋದು 8 ಮತ್ತೆ 9 ಅಂತ ಅನ್ಕೊಳ್ಳಿ. ಇಲ್ಲಿ 8 ಇಲ್ ನೋಡಿ 9 ಭಾಗದಲ್ಲಿ 7 ಭಾಗಕ್ಕೆ ಬಣ್ಣ ಹಚ್ಚಿದೀವಿ. ಇಲ್ಲಿ 8 ಭಾಗದಲ್ಲಿ 7 ಭಾಗಕ್ಕೆ ಬಣ್ಣ ಹಚ್ಚಿದೀವಿ. ಈಗ ಕಂಪೇರ್ ಮಾಡ್ದಾಗ ಏನ್ ಬರ್ಬೋದು? ನಾನ್ ಹೇಳ್ತೀನಿ 9 ಭಾಗದಲ್ಲಿ 2 ಭಾಗ ಹಾಗೇ ಉಳ್ಕೊಂಡಿದೆ. ಇಲ್ಲಿ 8 ಭಾಗದಲ್ಲಿ 1 ಭಾಗ ಹಾಗೆ ಉಳ್ಕೊಂಡಿದೆ. ಕಮ್ಮಿ ಅಂದ್ರೆ 1 ತಾನೇ. ನಾವೊಂದು ಭಾಗ ಕಮ್ಮಿ ಮಾಡಿದ್ರೂನು ನಮಗೆ 7/8 ಅನ್ನೋದು 7/9ಕ್ಕಿಂತ ದೊಡ್ಡ ಸಂಖ್ಯೆ ಅಂತ ಆಗತ್ತೆ. ಇಲ್ ನೋಡಿ 8 ಭಾಗದಲ್ಲಿ ನಾವು ಅತಿ ಹೆಚ್ಚು ಭಾಗನ ಇದ್ರಲ್ಲಿ ಬಣ್ಣ ಹಚ್ಚಿದೀವಿ. ಇದ್ರಲ್ಲಿ ಪಕ್ಕದ್ ಚಿತ್ರಕ್ ಕಂಪೇರ್ ಮಾಡಿದ್ರೆ ಒಂದು ಭಾಗ ಎಕ್ಸ್ಟ್ರಾ ಹಾಗೆ ಉಳ್ಕೊಂಡಿರೋದ್ರಿಂದ 7/8 ಅನ್ನೋದು 7/9ಕ್ಕಿಂತ ದೊಡ್ಡ ಸಂಖ್ಯೆ ಆಗುತ್ತೆ. ಈಗ ಅರ್ಥ ಆಯ್ತಲ್ಲ? ಇದೇ ರೀತಿ 4/5 ಮತ್ತೆ 3/5 ಇವೆರಡನ್ನ ಕಂಪೇರ್ ಮಾಡಿ ಉತ್ತರನ ಕಾಮೆಂಟ್ ಮಾಡಿ.